ಮೊನ್ನೆಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಪಾನ್ ಮಸಾಲ ಮತ್ತೆ ಗುಟ್ಕಾದಲ್ಲಿ ನಶೆ ಅನ್ನುವಂತ ಒಂದು ಸ್ವಲ್ಪ ಆದ್ರೂ ಏನಾದ್ರೂ ಮಿಕ್ಸ್ ಆಯ್ತು ಅಥವಾ ಆ ರೀತಿ ಏನಾದ್ರೂ ಬಳಕೆ ಆಗ್ತಾ ಇದೆ ಅಂತಂದ್ರೆ ಇದನ್ನ ಬ್ಯಾನ್ ಮಾಡ್ತೀನಿ ನಮ್ಮ ರಾಜ್ಯದಲ್ಲಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ರಾಜ್ಯದಲ್ಲಿ ಬ್ಯಾನ್ ಆಗುತ್ತಾ ಪಾನ್ ಮಸಾಲ ಮತ್ತೆ ಗುಟ್ಕಾ ಅನ್ನುವಂತ ಪ್ರಶ್ನೆ. ಗುಟ್ಕಾ ಬ್ಯಾನ್ಗೆ ಮೊದಲ ಹೆಜ್ಜೆಯನ್ನ ಇಟ್ಟಿದೆ ರಾಜ್ಯ ಸರ್ಕಾರ. ಆಹಾರ ಸುರಕ್ಷತಾ ಇಲಾಖೆಯಿಂದ ಸ್ಪೆಷಲ್ ಡ್ರೈವ್ ಆರಂಭ ಆಗ್ತಾ ಇದೆ. ಇಂದಿನಿಂದ 2 ದಿನ ಆಹಾರ ಇಲಾಖೆ ಸ್ಪೆಷಲ್ ಡ್ರೈವ್ ಅನ್ನು ಹಮ್ಮಿಕೊಂಡಿದೆ. ಸಿಎಂ ಡಿಕೆಶಿ ಆದೇಶದ ಮೇರೆಗೆ ಸ್ಪೆಷಲ್ ಡ್ರೈವ್ ಅನ್ನು ಆರಂಭ ಮಾಡ್ತಾ ಇದ್ದಾರೆ. ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸ್ಯಾಂಪಲ್ ಸಂಗ್ರಹ ಆಗ್ತಾ ಇದೆ. ಈಗ 2 ದಿನಗಳ ಕಾಲ ಸ್ಯಾಂಪಲ್ ಸಂಗ್ರಹ ಮಾಡ್ತಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು. ಗುಟ್ಕಾ ಪಾನ್ ಮಸಾಲ ಸ್ಯಾಂಪಲ್ಸ್ ಗಳನ್ನ ಸಂಗ್ರಹ ಮಾಡ್ತಾರೆ. ಇಂದಿನಿಂದ ಸ್ಯಾಂಪಲ್ಸ್ ಗಳನ್ನ ಪಡೆಯುವಂತ ಆಹಾರ ಅಧಿಕಾರಿಗಳು. ಪಾನ್ ಮಸಾಲ ಅದರ ಜೊತೆಗೆ ಗುಟ್ಕಾದಲ್ಲಿ ಡ್ರಗ್ಸ್ ಸೇರ್ತಾ ಇರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಒಂದು ವೇಳೆ ಡ್ರಗ್ಸ್ ಕಂಡು ಅದರಲ್ಲೇನೋ ಮಿಕ್ಸ್ ಆಗ್ತಾ ಇದೆ ಅನ್ನುವಂಥದ್ದು ಏನಾದರೂ ಕನ್ಫರ್ಮ್ ಆಯಿತು ಅಂತಂದ್ರೆ ಎಲ್ಲವೂ ಕೂಡ ಬ್ಯಾನ್ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನ ಕೊಟ್ಟಿದ್ರು. ಒಂದು ವೇಳೆ ಡ್ರಗ್ಸ್ ಕಂಡು ಪಾನ್ ಮತ್ತೆ ಗುಟ್ಕಾದಲ್ಲಿ ಏನಾದರೂ ಆ ರೀತಿಯಾಗಿ ನಡೀತಾ ಇದೆ ಅಂತಂದ್ರೆ ಅದನ್ನ ನಿಷೇಧ ಮಾಡ್ತೀವಿ. ರಾಜ್ಯದಲ್ಲಿ ಪಾನ್ ಮತ್ತೆ ಗುಟ್ಕಾ ಬ್ಯಾನ್ ಅಂತ ಸಿಎಂ ಡಿಕೆಶಿ ಹೇಳಿದ್ದಾರೆ. ಮೊನ್ನೆಷ್ಟೇ ಎಚ್ಚರಿಕೆ ಕೊಟ್ಟಿದ್ದಾರೆ ಅವರು. ಗುಟ್ಕಾ ಮತ್ತೆ ಪಾನ್ ಮಸಾಲದಲ್ಲಿ ಡ್ರಗ್ಸ್ ಮಿಕ್ಸ್ ಆಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಸ್ಪೆಷಲ್ ಡ್ರೈವ್ ಆರಂಭ ಆಗ್ತಾ ಇದೆ. ಆಹಾರ ಇಲಾಖೆ ಸ್ಪೆಷಲ್ ಡ್ರೈವ್ ಅನ್ನು ಹಮ್ಮಿಕೊಂಡಿದೆ. ಇವತ್ತಿಂದ 2 ದಿನಗಳ ಕಾಲ ನಡೆಯುತ್ತೆ. ಇದು ಸಿಎಂ ಕೊಟ್ಟಿರುವಂತಹ ಆದೇಶದ ಮೇರೆಗೆ. ಹೀಗೆ ಮೊನ್ನೆ ಅಷ್ಟೇ ಒಂದು ಹೇಳಿಕೆಯನ್ನ ಕೊಟ್ಟಿರ್ತಾರೆ ಸಿಎಂ ಡಿಕೆ ಶಿವಕುಮಾರ್. ಅಂತಂದ್ರೆ ಪಾನ್ ಮಸಾಲ ಗುಟ್ಕಾದಲ್ಲಿ ಇತ್ತೀಚೆಗೆ ಡ್ರಗ್ಸ್ ಮಿಕ್ಸ್ ಆಗ್ತಾ ಇದೆ ಅನ್ನುವಂತ ಆರೋಪ ಬಹಳಷ್ಟು ಕೇಳಿ ಬರ್ತಾ ಇದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ಈ ರೀತಿಯಾಗಿ ಏನಾದ್ರೂ ನಡೀತಾ ಇದೆ ಅಂತ ಹೇಳಿ ಸ್ವಲ್ಪ ಮಟ್ಟಿಗೆ ಏನಾದ್ರೂ ಕೇವಲ ಒಂದು 10% ಆದ್ರೂ ನನಗೇನಾದ್ರೂ ಗೊತ್ತಾಯ್ತು ಅಂತಂದ್ರೆ ಇದೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿ ಬ್ಯಾನ್ ಮಾಡ್ತೀವಿ ಅನ್ನುವಂಥದ್ದು ಸ್ಟ್ರಿಕ್ಟ್ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಸಿಎಂ. ಹಾಗಾಗಿ ಇದಾದ ನಂತರ ಈಗ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಈ ಒಂದು ಸ್ಪೆಷಲ್ ಡ್ರೈವ್ ಅನ್ನು ಹಮ್ಮಿಕೊಂಡಿದ್ದಾರೆ. ಸಿಎಂ ಕೊಟ್ಟಿರುವಂತಹ ಆದೇಶವನ್ನ ಗಮನಿಸಿ ಈ ರೀತಿಯಾಗಿ ಒಂದು ಸ್ಪೆಷಲ್ ಡ್ರೈವ್ ಅನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯದಲ್ಲಿ ಎಲ್ಲೆಲ್ಲಿ ಈ ಒಂದು ಪಾನ್ ಮಸಾಲ ಅಥವಾ ಈ ಒಂದು ಗುಟ್ಕಾ ಎಲ್ಲೆಲ್ಲಿ ಸಿಗ್ತಾ ಇದೆಯೋ ಅದರ ಸ್ಯಾಂಪಲ್ ಅನ್ನು ಸಂಗ್ರಹ ಮಾಡ್ತಾರೆ ಅಧಿಕಾರಿಗಳು. ಅದಾದ ನಂತರ ಅದನ್ನ ಪರಿಶೀಲನೆ ಕೂಡ ಮಾಡಲಾಗುತ್ತೆ. ಅಂದ್ರೆ ನಿಜವಾಗ್ಲೂ ಡ್ರಗ್ಸ್ ಏನಾದ್ರೂ ಮಿಕ್ಸ್ ಆಗ್ತಾ ಇದೆಯಾ ಅಥವಾ ಇಲ್ವಾ, ಏನಾದ್ರೂ ನಶೆ ಕೊಡುವಂತ ವಸ್ತುಗಳು ಏನಾದ್ರೂ ಇದರಲ್ಲಿ ಇದೆಯಾ ಅನ್ನುವಂಥದ್ದು ಈಗ ಬಹಳಷ್ಟು ಗಂಭೀರವಾದಂತ ಒಂದು ವಿಚಾರ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಡ್ರಗ್ಸ್ ವಿಚಾರದಲ್ಲಿ ಅಥವಾ ಇತ್ತೀಚೆಗೆ ಏನು ಡ್ರಗ್ಸ್ ಜಾಲ ಅನ್ನುವಂಥದ್ದು ಸಿಲಿಕಾನ್ ಸಿಟಿಯಲ್ಲೇ ಅಲ್ಲ, ಕೇವಲ ಇಡೀ ಕರ್ನಾಟಕ ರಾಜ್ಯದಲ್ಲೂ ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಇದನ್ನ ಹೇಗಾದ್ರೂ ಮಾಡಿ ಕಂಟ್ರೋಲ್ ಮಾಡಲೇಬೇಕು, ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲೇಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಕೂಡ ನಿರ್ಧಾರ ಮಾಡಿಕೊಂಡಿದೆ. ಇಂಥ ಒಂದು ಕ್ರಮಗಳನ್ನ ಇತ್ತೀಚೆಗಷ್ಟೇ ತಮಿಳುನಾಡು ಸರ್ಕಾರದಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಡ್ರಗ್ಸ್ ಇರ್ಬೋದು, ಡ್ರಗ್ಸ್ ಮುಕ್ತ ರಾಜ್ಯ ಮಾಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯಾದಂತ ಇಲ್ಲಿಗಲ್ ಆಗಿ ಕೆಲಸಗಳೇನು ನಡೀತಾ ಇರ್ತವೆ, ಸಣ್ಣ ಪುಟ್ಟ ಮಕ್ಕಳುಗಳನ್ನ ಅಥವಾ ಕಾಲೇಜ್ ಹುಡುಗರುಗಳನ್ನ ಈ ರೀತಿಯಾಗಿ ಟಾರ್ಗೆಟ್ ಮಾಡಿ ಸೇಲ್ ಮಾಡ್ತಾ ಇದ್ರು. ಇದೀಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗ ನಮ್ಮ ರಾಜ್ಯದಲ್ಲೂ ಕೂಡ ಪಾನ್ ಮಸಾಲ ಜೊತೆಗೆ ಗುಟ್ಕಾ ಬ್ಯಾನ್ ಆಗುತ್ತಾ ಅನ್ನುವಂತ ಪ್ರಶ್ನೆ ಹುಟ್ಟುತ್ತಾ ಇದೆ. ಸಿಎಂ ಕೊಟ್ಟಿರುವಂತಹ ಒಂದು ಆರ್ಡರ್ ಇಂದ ಏನಾಗಬಹುದು ಈ ವಿಚಾರದಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳು ಏನ್ ಮಾಡ್ತಾರೆ? ಹೌದು ರೋಹಿಣಿ, ಈಗಾಗಲೇ ರಾಜ್ಯ ಸರ್ಕಾರ ಹೇಳಿದಂತೆ ಕುಮಾರ್ ಅವರು ಹೇಳಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಪಾನ್ ಮಸಾಲ ಮತ್ತು ಗುಟ್ಕಾ ಈಗಾಗಲೇ ಬ್ಯಾನ್ ಆಗ್ಬೇಕಂತ. ಈ ಹಿನ್ನೆಲೆ ಕಾರಣ ಏನಂದ್ರೆ ಪಾನ್ ಮಸಾಲ ಮತ್ತು ಗುಟ್ಕಾದಲ್ಲಿ ಕೆಲವು ಹಲವಾರು ಕಲಬೆರಕೆ ಮಿಕ್ಸ್ ಆಗ್ತದೆ. ಹೀಗಾಗಿ ಅವರಿಗೆ ತುಂಬಾ ಹಾನಿಕರ ಉಂಟಾಗ್ತಿದೆ. ಆಹಾರ ಸುರಕ್ಷತಾ ಇಲಾಖೆಯಿಂದ ಈಗಾಗಲೇ ಶುರುವಾಗಿದೆ ಅಂತ ಹೇಳ್ಬೋದು. ಏನು ಡಿಕೆ ಶಿವಕುಮಾರ್ ಆದೇಶ ಮೇರೆಗೆ ಸ್ಪೆಷಲ್ ಡ್ರೈವ್ ಏನು ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಸ್ಯಾಂಪಲ್ ಈಗಾಗಲೇ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. 2 ದಿನಗಳ ಕಾಲ ಸ್ಯಾಂಪಲ್ ಸಂಗ್ರಹಿಸಿರುವ ಅಧಿಕಾರಿಗಳು ನಂತರ ಏನು ಗುಟ್ಕಾ ಪಾನು ಸ್ಯಾಂಪಲ್ ಸಂಗ್ರಹಿಸಿರ್ತಾರೆ ನೋಡಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ನಂತರ ಸ್ಯಾಂಪಲ್ ಕೊಟ್ಕೊಂಡು ಆಮೇಲೆ ಯಾವ್ದೆಲ್ಲ ಕರೆಕ್ಟ್ ಆಗಿ ಇದು ಸರಿ ಇದೆ ಅಂತ ಎಲ್ಲ ಪರಿಶೀಲನೆ ಮಾಡಿದ ನಂತರ ಒಂದು ವೇಳೆ ಡ್ರಗ್ಸ್ ಕಂಡು ಬಂದಲ್ಲಿ ಪಾನ್ ಗುಟ್ಕಾ ನಿಷೇಧ ಅಂತ ಈಗಾಗಲೇ ರಾಜ್ಯ ಸರ್ಕಾರ ಹೊರಟಿದೆ ರೋಹಿಣಿ.